ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 27 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ರಿಪಬ್ಲಿಕ್ ಡೇ ಪರೇಡ್ ಟ್ಯಾಪ್ಸ್ ಇಂಟು ಹೆರಿಟೇಜ್ ಡೈವರ್ಸಿಟಿ ಮಿಲಿಟರಿ ಮೈಟ್. ನಿನ್ನೆಯಷ್ಟೇ ನಾವು ನಮ್ಮ 76ನೇ ರಿಪಬ್ಲಿಕ್ ಡೇ ಅಂದರೆ ಟೋಟಲ್ ಆಗಿ 75 ಇಯರ್ಸ್ ನಾವು ರಿಪಬ್ಲಿಕ್ ಆಗಿ ಫಂಕ್ಷನ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಸೊ 76th ರಿಪಬ್ಲಿಕ್ ಡೇನ ನಾವು ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈ ವರ್ಷದ ಚೀಫ್ ಗೆಸ್ಟ್ ಅಥವಾ ಸ್ಪೆಷಲ್ ಗೆಸ್ಟ್ ಯಾರಾಗಿದ್ರು ಅಂತಂದರೆ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಏನಿದ್ದಾರೆ ಇವರು ನಮ್ಮ ಈ ವರ್ಷದ ಸ್ಪೆಷಲ್ ಗೆಸ್ಟ್ ಆಗಿದ್ದರು. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಈ ವರ್ಷದ ಥೀಮ್ ಏನಾಗಿತ್ತು, ಈ ವರ್ಷದ ರಿಪಬ್ಲಿಕ್ ಡೇಯ ಥೀಮ್ ಏನಿತ್ತು ಅಂದರೆ ಸ್ವರ್ಣಿಂ ಭಾರತ್ ವಿರಾಸತ್ ಔರ್ ವಿಕಾಸ್ ಅಂದರೆ ಗೋಲ್ಡನ್ ಇಂಡಿಯಾ ಹೆರಿಟೇಜ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದು. ಸೊ ಇಲ್ಲಿ ಈ ಒಂದು ಥೀಮ್ ಇದೆ. ಥೀಮ್ ಕೂಡ ಕೆಲವೊಂದು ಎಕ್ಸಾಮ್ಸಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನು ಈ ಇಯರ್ದು ಅಂದರೆ ವಿ ಆರ್ ಸೆಲೆಬ್ರೇಟಿಂಗ್ 150th ಇಯರ್ ಆಫ್ ಬಿರ್ಸಾ ಮುಂಡಾ. ಟ್ರೈಬಲ್ ಆಕ್ಟಿವಿಸ್ಟ್ ಬಿರ್ಸಾ ಮುಂಡಾ ಅವರೇನಿದ್ದಾರೆ ಅವರ 150th ಇಯರ್ ಬರ್ತ್ ಆ್ಯನಿವರ್ಸರಿಯನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋ ಕಾರಣ ಇದು ಕೂಡ ನಮಗೆ ಈ ಒಂದು ರಿಪಬ್ಲಿಕ್ ಡೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಾರಣ ಏನು ಅಂದರೆ ಈಗಾಗಲೇ ಹೇಳಿದ್ದೀನಿ, ಇಟ್ ವಾಸ್ 75th ಇಯರ್ ಆಫ್ 75 ಇಯರ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಆಸ್ ಅ ರಿಪಬ್ಲಿಕ್. ಸೊ ಈ ಇದರಲ್ಲಿ ಅಂಬೇಡ್ಕರ್ ಅವರನ್ನ, ಡಾಕ್ಟರ್ BR ಅಂಬೇಡ್ಕರ್ ಅವರ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಏನಿದ್ದಾರೆ ಅವರನ್ನು ಕೂಡ ಇಲ್ಲಿ ನೆನೆಸ್ಕೊಂಡಿರೋದ್ರಿಂದ ಅಂದರೆ ಇದಕ್ಕೆ ರಿಲೇಟ್ ಆಗಿರೋ ಈ ಎರಡು ಏನು 150 ಇಯರ್ಸ್ ಬಿರ್ಸಾ ಮುಂಡಾ ಮತ್ತು ಅಂಬೇಡ್ಕರ್ಗೆ ರಿಲೇಟ್ ಆಗಿರುವಂತಹ ಟ್ಯಾಬ್ಲೋಸ್ ಕೂಡ ನಿನ್ನೆ ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಾವು ನೋಡಿದ್ದೀವಿ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್. ರಿಪಬ್ಲಿಕ್ ಡೇ ಅಂತ ಬಂದಾಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋಕ್ಕೆ ಹೋದರೆ ನಮಗೆ ಅಲ್ಲಿ ಯಾವ್ದು ಟ್ಯಾಬ್ಲೋಗಳು ಇದ್ವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಡೆ. ಮತ್ತು ಆ ಟ್ಯಾಬ್ಲೋಗಳಲ್ಲಿ ಕೆಲವು ಸ್ಪೆಷಲ್ ಟ್ಯಾಬ್ಲೋಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ಆರ್ಮಿ ಕೆಲವು ಟ್ಯಾಬ್ಲೋಸನ್ನು ಕೊಟ್ಟು ಅದರಲ್ಲಿ ಪ್ರಳಯ್ ಮಿಸೈಲನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನಾವು ಮತ್ತಷ್ಟು ನೋಡ್ತೀವಿ ಮುಂದೆ. ಸೊ ಪ್ರಳಯ್ ಮಿಸೈಲ್ ಬಗ್ಗೆ ಡೆಮಾನ್ಸ್ಟ್ರೇಟ್ ಮಾಡಿದೆ. ಮತ್ತು ಬ್ರಾಹ್ಮೋಸ್ ಮಿಸೈಲನ್ನು ಆ ಟ್ಯಾಬ್ಲೋಲಿ ಇಟ್ಟಿದೆ. ಸೊ ಈ ಒಂದು ಮಿಸೈಲ್ಸ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗ ಇಲ್ಲಿ ನಾನು ಹೇಳಿದೆ ಬಿರ್ಸಾ ಮುಂಡಾ ಅವರದ ಒಂದು ಟ್ಯಾಬ್ಲೋ ಕೂಡ ಇತ್ತು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವು ಬಿರ್ಸಾ ಮುಂಡಾ ಬಗ್ಗೆ ಹೆಚ್ಚಿನದಾದ ಒಂದು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬೇಕಾಗುತ್ತೆ. ಸೊ ದಟ್ ನಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾವುದೇ ರೀತಿಯಾದ ಕ್ವೆಶನ್ಸ್ ಬಂದರೆ ನಾವು ಅದನ್ನ ಆನ್ಸರ್ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಇರಬೇಕು. ಒಂದು ಈ ಟ್ಯಾಬ್ಲೋ ಆಗುತ್ತೆ. ಮತ್ತೊಂದು ಏನು ಅಂತಂದರೆ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಕರ್ನಾಟಕದಿಂದ ಯಾವುದಾದ್ರೂ ಟ್ಯಾಬ್ಲೋ ನಾವು ರೆಪ್ರೆಸೆಂಟ್ ಮಾಡಿದ್ದೀವಾ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಕರ್ನಾಟಕದಿಂದ ನಾವು ಏನಾದ್ರು ಟ್ಯಾಬ್ಲೋ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ ಯಾವ ಟ್ಯಾಬ್ಲೋ ರೆಪ್ರೆಸೆಂಟ್ ಮಾಡಿದ್ದೀವಿ, ಪ್ಲಸ್ ಅದರ ಒಂದು ವಿಶೇಷತೆ ಏನು, ಏನಕ್ಕೆ ನಾವು ಆ ಟ್ಯಾಬ್ಲೋ ರೆಪ್ರೆಸೆಂಟ್ ಮಾಡಿದ್ದೀವಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ಮತ್ತಷ್ಟು ಮುಂದಿನ ಆರ್ಟಿಕಲ್ಗಳಲ್ಲಿ ನೋಡೋಣ. ಇಲ್ಲಿ ಮತ್ತೊಂದು ಆರ್ಟಿಕಲ್ ಇದೆ, ಎಡಿಟೋರಿಯಲಲ್ಲಿ ಈ ಆರ್ಟಿಕಲ್ ಬರುತ್ತೆ. ಏನು ಹೇಳ್ತಾ ಇದ್ದಾರೆ, ರಿಪಬ್ಲಿಕನ್ ಜರ್ನಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶುಡ್ ಸ್ಟೇ ಕ್ಲಿಯರ್ ಆಫ್ ಪಾರ್ಟಿಸನ್ ಪೊಲಿಟಿಕಲ್ ಡಿಸ್ಕೋರ್ಸ್. ನಮಗೆಲ್ಲ ಗೊತ್ತಿದೆ ರಿಪಬ್ಲಿಕ್ ಡೇ ಅಂತ ಬಂದಾಗ ಅಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಅಡ್ರೆಸ್ ಇರುತ್ತೆ. ಅಂದರೆ ಪ್ರೆಸಿಡೆಂಟು ಅಲ್ಲಿ ಗ್ಯಾದರ್ ಆಗಿರುವಂತಹ ಜನರನ್ನು ಕುರಿತು ಒಂದು ಭಾಷಣವನ್ನು ಕೊಡ್ತಾರೆ. ಸೊ ಆ ರೀತಿಯಾದ ಒಂದು ಭಾಷಣ ಅಲ್ಲಿ ಏನೇನು ಹೇಳಿದ್ದಾರೆ ಈ ಸತಿ ಪ್ರೆಸಿಡೆಂಟ್ ಅವರು ಅಂತಂದರೆ, ಮೊದಲಿಗೆ ಕಾನ್ಸ್ಟಿಟ್ಯೂಷನ್ ಇಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇದು ಲಿವಿಂಗ್ ಡಾಕ್ಯುಮೆಂಟ್. ಇದು ನಮಗೆಲ್ಲ ಗೊತ್ತಿದೆ. ಯಾಕೆ ಅಂತಂದರೆ ನಾವು ಆಗಿಂದಾಗೆ ಬೇಕಾದಂತಹ ಚೇಂಜಸನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಥ್ರೂ ಅಮೆಂಡ್ಮೆಂಟ್ಸ್. ಸೊ ಅಂದರೆ ಕರೆಂಟ್ ಸೊಸೈಟಿಗೆ ಏನು ನೀಡ್ಸ್ ಇದೆ ಅದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಒದಗಿಸ್ತಾ ಇದೆ. ಸೊ ಹಾಗಾಗಿ ಇದು ಚೇಂಜ್ ಆಗ್ತಾ ಇದೆ. ಅಂದರೆ ಟೈಮ್ ಆ್ಯಂಡ್ ಅಗೇನ್ ಇಟ್ ಇಸ್ ಚೇಂಜಿಂಗ್ ಆ್ಯಸ್ ಪರ್ ದ ನೀಡ್ಸ್ ಆಫ್ ಸೊಸೈಟಿ ಆ್ಯಂಡ್ ಆ್ಯಸ್ ಪರ್ ದ ನೀಡ್ಸ್ ಆಫ್ ಪೀಪಲ್. ಸೊ ಅದಕ್ಕೆ ನಾವು ಅದನ್ನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತಾ ಇದ್ದೀವಿ. ಇದು ಒಂದು ಕಡೆ. ಮತ್ತೊಂದು ಕಡೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಮುಖ್ಯ ಧ್ಯೇಯಗಳೇನು, ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಜಸ್ಟಿಸ್. ಇದನ್ನು ಕೂಡ ನಾವು ಅಪೇಲ್ ಮಾಡಿಕೊಂಡೇ ಬರ್ತಾ ಇದ್ದೀವಿ ಥ್ರೂ ವೇರಿಯಸ್ ಜಡ್ಜ್ಮೆಂಟ್ಸ್ ಇರ್ಬೋದು, ಕೇಸ್ ಲಾಸ್ ಇರ್ಬೋದು, ಇಲ್ಲ ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡೋದ್ರಲ್ಲಿ ಇರ್ಬೋದು, ಇಲ್ಲ ಗವರ್ನಮೆಂಟ್ ಪಾಲಿಸೀಸಲ್ಲಿ ಇರ್ಬೋದು, ಇದೆಲ್ಲ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಸೊ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿದೆ ಅಲ್ವಾ, ಯಾವಾಗ 1945 to 47 ಅದು ವರ್ಕ್ ಮಾಡಿದ್ದು. ಸೊ ಈ ಪೀರಿಯಡಲ್ಲಿ ಪ್ರಪಂಚದ ಬೇರೆ ಕಡೆ ವಿಮೆನ್ಗೆ ಅಷ್ಟಾಗಿ ರೈಟ್ಸ್ ಇಲ್ಲದೇ ಇರೋವಂಥ ಸಮಯದಲ್ಲೇ ಭಾರತದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಅಪ್ರಾಕ್ಸಿಮೇಟ್ಲಿ 15 ವಿಮೆನ್ ಇದ್ರು. 15 ಜನ ಮಹಿಳೆಯರನ್ನು ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನೋಡ್ಬೋದಾಗುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂತಂದರೆ
ನಮ್ಮ ಭಾರತದ ನಾರಿಯರೇನಿದ್ದಾರೆ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಭಾರತದ ಒಂದು ಫ್ಯೂಚರನ್ನು ಶೇಪ್ ಮಾಡೋದ್ರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಮುಖ್ಯ ಆಗಿದೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಯಾಕೆಂದರೆ ಈ ಒಂದು ಪೀರಿಯಡ್ 1945-47 ನಾವು ನೋಡಿದ್ರೆ ಅಷ್ಟಾಗಿ ಮಹಿಳೆಯರಿಗೆ ಆದ್ಯತೆ ಕೊಡದೇ ಇರುವಂಥ ಸಮಯದಲ್ಲಿ, ನಾವು ಆಲ್ ಓವರ್ ವರ್ಲ್ಡ್ ತಗೊಂಡಾಗ ಅಷ್ಟಾಗಿ ಮಹಿಳೆಯರಿಗೆ ಏನಂತೀವಿ ಪ್ರಾಶಸ್ತ್ಯ ಕೊಡದೇ ಇರೋ ಟೈಮಲ್ಲಿ 15 ಜನ ಮಹಿಳೆಯರನ್ನು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾರತ ಸೇರಿಸ್ಕೊಂಡಿದ್ರು ಅಂತಂದರೆ ಮಹಿಳೆಯರಿಗೆ ನೀಡ್ತಾ ಇದ್ದಂಥ ಗೌರವ ಇರ್ಬೋದು, ಅವರ ಒಂದು ಸ್ಥಾನಮಾನ ಇರ್ಬೋದು ಬಹಳ ಉನ್ನತವಾದದ್ದು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಬಟ್ ಇದೆಲ್ಲದರ ಜೊತೆ ನಮ್ಮ ಪ್ರೆಸಿಡೆಂಟ್ ಅವರು ಏನು ಮಾತಾಡಿದ್ದಾರೆ ಅಂದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಏನಿದೆ ಇಟ್ ಈಸ್ ಗುಡ್, ನಾವು ಅದನ್ನೇ ಫಾಲೋ ಮಾಡಬೇಕು. ಯಾಕೆ ಅಂತಂದರೆ ಸೆಂಟರ್ ಆ್ಯಂಡ್ ಸ್ಟೇಟ್ ಎರಡೂ ಒಂದೇ ಎಲೆಕ್ಷನ್ಸನ್ನು ಫಾಲೋ ಮಾಡಿದ್ರೆ ಅಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ಒಂದು ಗವರ್ನೆನ್ಸಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ, ಪಾಲಿಸಿ ಪ್ಯಾರಲಿಸಿಸ್ ಆಗೋದಿಲ್ಲ, ಯಾಕೆಂದರೆ ಪಾಲಿಸಿ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ, ಮತ್ತು ಏನು ರಿಸೋರ್ಸ್ ಡಿವಿಷನ್ ಆಗ್ತಾ ಇರುತ್ತೆ ರಿಸೋರ್ಸ್ ಡಿವಿಷನ್ ಕೂಡ ಕಡಿಮೆ ಆಗುತ್ತೆ ಅಥವಾ ರಿಸೋರ್ಸ್ ಡೈವರ್ಷನ್ ಕಮ್ಮಿ ಆಗುತ್ತೆ, ಫಿನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ನ ಸಪೋರ್ಟ್ ಮಾಡಿಕೊಂಡು ಮಾತನಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಇದು ಅಪೋಸಿಷನ್ ಅವರು ಈ ರೀತಿಯಾಗಿ ಮಾಡಬಾರ್ದು, ಪ್ರೆಸಿಡೆಂಟ್ ಆಗಿರೋದನ್ನ, ಪ್ರೆಸಿಡೆಂಟ್ ಬೀಯಿಂಗ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಈ ರೀತಿಯಾಗಿ ಲೈಕ್ ಗವರ್ನಮೆಂಟ್ಗೆ ಸಪೋರ್ಟ್ ಮಾಡಬಾರ್ದು. ಶಿ ಆರ್ ಹಿ ಹ್ಯಾಸ್ ಟು ಬಿ ನಾನ್ ಪಾರ್ಟಿಸನ್, ಪೊಲಿಟಿಕಲ್ ಅವರ ಪೊಲಿಟಿಕಲ್ ಆ್ಯಟಿಟ್ಯೂಡ್ ಅಥವಾ ಪೊಲಿಟಿಕಲ್ ಬಿಲೀಫ್ ಏನೇ ಇದ್ರೂ ಕೂಡ ಅವರ ಒಂದು ಸ್ಥಾನ ಏನಿದೆ ಆ ಸ್ಥಾನಕ್ಕೆ ಮರ್ಯಾದೆಯನ್ನು ಕೊಟ್ಟು ಯಾವುದೇ ರೀತಿಯಾಗಿ ಪೊಲಿಟಿಕಲ್ ಡಿಸ್ಕೋರ್ಸ್, ಪಾರ್ಟಿಸನ್ ಪೊಲಿಟಿಕಲ್ ಡಿಸ್ಕೋರ್ಸನ್ನು ಅವರು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಾರತನ ಗೊತ್ತಿರೋ ನಾವೇನಂತ ಕರಿತೀವಿ, ಯುನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಭಾರತದಲ್ಲಿ ಕರಿತೀವಿ ಅಲ್ವಾ. ಬಟ್ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ ಬಂದರೆ ಈ ಡೈವರ್ಸಿಟಿ ಹೋಗ್ಬಿಡುತ್ತೆ, ಅಲ್ಲಿ ಯೂನಿಫಾರ್ಮಿಟಿ ಬರುತ್ತೆ. ಸೊ ಹಾಗಾಗಿ ಯುನಿಟಿ ವಿತ್ ಯೂನಿಫಾರ್ಮಿಟಿ ಇರಬಾರ್ದು, ಬದಲಿಗೆ ಭಾರತ ಏನು ಯುನಿಟಿ ಇನ್ ಡೈವರ್ಸಿಟಿಯನ್ನು ಕಾಪಾಡ್ಕೊಂಡು ಬಂದಿದೆ ಅದೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಈ ಒಂದು ಏನು ಎಡಿಟೋರಿಯಲ್ ಕೊಟ್ಟಿದ್ದಾರೆ ಅದರ ಒಂದು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ವಿತ್ ಇಂಡೋನೇಷ್ಯಾ, ಟೂ ಏಷ್ಯನ್ ನೇಷನ್ಸ್ ಮಸ್ಟ್ ನೌ ಬಿಲ್ಡ್ ಆನ್ ದೇರ್ ಹಿಸ್ಟಾರಿಕ್ ಟೈಸ್. ನಾನು ಈ ಹಿಂದೆ ಕೂಡ ಹೇಳಿದೆ, ಈ ವರ್ಷದ ರಿಪಬ್ಲಿಕ್ ಡೇನ ಸ್ಪೆಷಲ್ ಗೆಸ್ಟ್ ಏನಿದ್ರು ಯಾರವರು, ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಇಂಡೋನೇಷ್ಯಾದ ಪ್ರೆಸಿಡೆಂಟ್ನ ನಾವು ಭಾರತಗೆ ಕರೆದಿದ್ದೀವಿ ಅಂತಂದರೆ ಯಾಕೆ ನಾವು ಕರೆದಿದ್ದೀವಿ? ಪ್ರತಿ ವರ್ಷ ಏನಾಗುತ್ತೆ, ನಾವು ಎಂಥವ್ರನ್ನ ನಮ್ಮ ಒಂದು ಚೀಫ್ ಗೆಸ್ಟ್ ಆಗಿ ಕರಿತೀವಿ ಅಂತಂದರೆ ಭಾರತದ ಟೈಸ್ ಅವರ ಜೊತೆ ಚೆನ್ನಾಗಿರ್ಬೇಕು, ಆ ಒಂದು ಕಂಟ್ರಿ ಜೊತೆ ಚೆನ್ನಾಗಿರಬೇಕು. ಇಲ್ಲ ಅಂತಂದರೆ ಆ ಒಂದು ಕಂಟ್ರಿ ಜೊತೆ ಭಾರತ ತನ್ನ ಒಂದು ಟೈಸನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂಥವ್ರನ್ನ ನಾವು ಯೂಶುವಲ್ ಆಗಿ ಸ್ಪೆಷಲ್ ಗೆಸ್ಟ್ ಆಗಿ ಕರಿತೀವಿ, ಬೀಟ್ ಇಂಡಿಪೆಂಡೆನ್ಸ್ ಡೇ ಆರ್ ರಿಪಬ್ಲಿಕ್ ಡೇ. ಈಗ ರಿಪಬ್ಲಿಕ್ ಡೇಗೆ ನಾವು ಇಂಡೋನೇಷ್ಯನ್ ಪ್ರೆಸಿಡೆಂಟನ್ನು ಕರೆದಿದ್ದೀವಿ. ಸೊ ಯಾಕೆ ಅಂತ ಅಂದರೆ ಭಾರತ ಮತ್ತು ಇಂಡೋನೇಷ್ಯಾ ಏನಿದೆ ಅಲ್ವಾ, ಇಂಡಿಯಾ ಇಂಡೋನೇಷ್ಯಾ ರಿಲೇಷನ್ಸ್ ಇಟ್ ಗೋಸ್ ಬ್ಯಾಕ್ ಟು ಲೈಕ್ ಸೆವೆರಲ್ ಥೌಸಂಡ್ಸ್ ಆಫ್ ಇಯರ್ಸ್ ಹಿಂದೆ ಹೋಗುತ್ತೆ. ಯಾಕೆ ಅಂತಂದರೆ ಏನು ನಮ್ಮ ಮೈಥಾಲಜಿಯಲ್ಲೂ ನಾವು ಇಂಡೋನೇಷ್ಯಾನ ಯೂಸ್ ಯೂಸ್ ಮಾಡಿರೋದನ್ನ ನೋಡಿದ್ದೀವಿ, ಅಲ್ಲಿಂದ ಕೂಡ ನಮ್ಮ ಟೈಸ್ ಬರ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಮತ್ತು ಬುದ್ಧಿಸಮ್ ಇಂಡೋನೇಷ್ಯಾಲಿ ಒನ್ ಆಫ್ ದ ಪ್ರಾಮಿನೆಂಟ್ ರಿಲಿಜನ್. ಇದು ವಿತ್ ರೆಸ್ಪೆಕ್ಟ್ ಟು ಏನ್ಷಿಯಂಟ್ ಇಂಡಿಯಾ ಅಥವಾ ಹಿಸ್ಟ್ರಿ ಪಾರ್ಟಲ್ಲಿ ಹೋದರೆ, ಅಂದರೆ ವಿತ್ ರೆಸ್ಪೆಕ್ಟ್ ಟು ರಿಲಿಜಿಯನ್ ಹೋದರೆ ಬುದ್ಧಿಸಮ್ ಕನೆಕ್ಷನ್ಸಿಂದ ಆಗುತ್ತೆ. ಪೊಲಿಟಿಕಲ್ ಅಂತ ಬಂದರೆ ಫಸ್ಟ್ ಟೈಮ್ ಯಾವಾಗ ಬ್ರಿಟಿಷ್ ಅವರು ಇಂಡೋನೇಷ್ಯಾ ಮೇಲೆ ಡಚ್ ಅವರು ಇಂಡೋನೇಷ್ಯಾ ಮೇಲೆ ಅಟ್ಯಾಕ್ ಮಾಡಿದ್ರು, ಆಗ ಡಚ್ ಪ್ಲೇನ್ಸನ್ನು ಬಿಡ್ದಿರ ನಮ್ಮ ಪ್ರೈಮ್ ಮಿನಿಸ್ಟರ್ ಏನಿದ್ರು ಜವಾಹರ್ಲಾಲ್ ನೆಹರು ಅವರು ಇಂಡಿಯನ್ ಪ್ಲೇನ್ಸನ್ನು ಕಳಿಸಿ ಅಲ್ಲಿರೋ ಪೀಪಲನ್ನು ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಪೊಲಿಟಿಕಲ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಂದು ಎವ್ಯಾಕ್ಯುಯೇಷನ್ ಆಫ್ ಪೀಪಲ್ ಆದರೆ, ನೆಕ್ಸ್ಟ್ ಒಂದು ಬಂದು ನಮ್ಮ ಬ್ಯಾಂಡಂಗ್ ಕಾನ್ಫರೆನ್ಸ್ ಏನಾಯಿತು, ವಿಚ್ ಲೆಡ್ ಟು ದ ಎಮರ್ಜೆನ್ಸ್ ಆಫ್ ನಾನ್ ಅಲೈನ್ಡ್ ಮೂವ್ಮೆಂಟ್. ಅದರಲ್ಲೂ ಕೂಡ ಇಂಡಿಯಾ ಮತ್ತು ಇಂಡೋನೇಷ್ಯಾ ಎರಡೂ ಕೂಡ ಫೌಂಡಿಂಗ್ ಮೆಂಬರ್ಸ್ ಆಫ್ ನ್ಯಾಮ್. ಸೊ ಅಲ್ಲೂ ಕೂಡ ನಮ್ಮ ಒಂದು ಐಡಿಯಾಲಜೀಸ್ ಇರ್ಬೋದು, ನಮ್ಮ ಒಂದು ಥಾಟ್ಸ್, ನಮ್ಮ ಒಂದು ಗೋಲ್ಸ್ ಮ್ಯಾಚ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲದರ ಜೊತೆ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿಕ್ಸ್ ನೋಡಿದ್ರೆ ಈಗ ಚೈನಾ ಡಾಮಿನೆನ್ಸ್ ಆಗ್ತಾ ಇದೆ ಸೌತ್ ಏಷ್ಯಾದಲ್ಲಿ. ಚೈನಾ ಡಾಮಿನೆನ್ಸನ್ನು ರೆಡ್ಯೂಸ್ ಮಾಡಬೇಕು ಅಂತ ಅಂದರೆ ಇಂಡಿಯಾ ಮತ್ತು ಇಂಡೋನೇಷ್ಯಾ ತಮ್ಮ ಒಂದು ಏನು ಟೈಸ್ ಇದೆ ಇದನ್ನು ಬಲಿಷ್ಠಗೊಳಿಸ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲದರ ಜೊತೆ ಪೊಲಿಟಿಕಲ್ ಅಂತ ನಾವು ಮತ್ತೆ ನೋಡೋಕ್ಕೆ ಹೋದರೆ ಇಂಡೋನೇಷ್ಯಾ ಬಂದು ಇಟ್ ಹ್ಯಾಸ್ ಜಾಯಿಂಡ್ ಬ್ರಿಕ್ಸ್ ರೀಸೆಂಟ್ಲಿ. ಸೊ ಫ್ರಮ್ ನ್ಯಾಮ್ ಟು ಬ್ರಿಕ್ಸ್ ಇಂಡಿಯಾ ಮತ್ತು ಇಂಡೋನೇಷ್ಯಾದ ಕನೆಕ್ಷನ್ಸ್ ಏನಿದೆ ಇಟ್ ಈಸ್ ವೆರಿ ಗುಡ್. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಭಾರತ ಮತ್ತು ನಾವು ಸೊಸೈಟಲ್ ಅಂತ ನೋಡೋಕ್ಕೆ ಹೋದರೆ
ಇಂಡಿಯಾ ಮತ್ತು ಇಂಡೋನೇಷ್ಯಾ ಎರಡೂ ಕೂಡ ಮೆಜಾರಿಟಿ ರಿಲಿಜಿಯನ್ಸ್ ಇದ್ದು ಪ್ಲಸ್ ಮೈನಾರಿಟೀಸನ್ನು ಅಲ್ಲಿ ಯಾವುದೇ ರೀತಿಯಾದ ಎಕ್ಸಿಕ್ಯೂಷನ್ಗೆ ಆಗಲಿ ಅಥವಾ ಮೈನಾರಿಟೀಸ್ಗೆ ನೀಡಬೇಕಾದಂತಹ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ನೀಡ್ತಾ ಇದೆ ಭಾರತ ಆಗಲಿ ಇಂಡೋನೇಷ್ಯಾ ಆಗಲಿ. ಮತ್ತು ಅವರ ಒಂದು ಈಕ್ವಾಲಿಟಿ ರೈಟ್ಸನ್ನು ಕೂಡ ಎನ್ಶೋರ್ ಮಾಡ್ತಾ ಇದೆ ಎರಡೂ ಕಂಟ್ರಿಗಳು. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ಭಾರತ ಮತ್ತು ಇಂಡೋನೇಷ್ಯಾದ ಕನೆಕ್ಷನ್ಸ್ ಥಾಟ್ಸ್ ಕೂಡ ಇಲ್ಲಿ ಮ್ಯಾಚ್ ಆಗ್ತಾ ಇರೋದನ್ನ ನಾವು ನೋಡ್ಬೋದಾಗುತ್ತೆ. ಮತ್ತು ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ಸ್ ಅಂತ ಬಂದಾಗ ಎರಡೂ ಕಂಟ್ರಿಗಳು MOUs ಒಂದು 5 MOUಸನ್ನು ಸೈನ್ ಮಾಡಿದೆ. ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಇರ್ಬೋದು, ಟ್ರೆಡಿಷ್ನಲ್ ಮೆಡಿಸಿನ್ ಇರ್ಬೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ, ಡಿಜಿಟಲ್ ಡೆವಲಪ್ಮೆಂಟ್ ಮತ್ತು ಕಲ್ಚರಲ್ ಕೋಆಪರೇಷನ್. ಸೊ ಈ ಒಂದು 5 ಏರಿಯಾಸಲ್ಲಿ MOUಸನ್ನು ಇಂಡಿಯಾ ಇಂಡೋನೇಷ್ಯಾ ಸೈನ್ ಕೂಡ ಮಾಡಿದೆ. ಆ್ಯಂಡ್ ಇದನ್ನು ನಾವು ಫರ್ದರ್ ಡಿಸ್ಕಷನ್ಸ್ಗೆ ಕೂಡ ಹಾಕ್ತೀವಿ. ಆ್ಯಂಡ್ ಆಲ್ಸೋ ಇಂಡೋನೇಷ್ಯಾ ಭಾರತದಿಂದ ಬ್ರಾಹ್ಮೋಸನ್ನು ತಗೊಳುತ್ತೆ ಅಂತ ಕೂಡ ನ್ಯೂಸ್ ಇದೆ. ಬಟ್ ಇದರ ಮೇಲೆ ಸದ್ಯಕ್ಕೆ ಯಾವುದೇ ರೀತಿಯಾದ ಒಂದು ಇನ್ಫಾರ್ಮೇಷನ್ ಇಲ್ಲ. ನಾವು ಕಾದು ನೋಡಬೇಕಾಗತ್ತೆ ಈ ಒಂದು ಇಶ್ಯೂ ಯಾವ ರೀತಿಯಾಗಿ ಟರ್ನನ್ನು ತಗೊಳುತ್ತೆ ಅಂತ. ಮತ್ತು ಇನ್ನೂ ಒಂದು ಏನು ಅಂತಂದರೆ ಈ ಸಬಾಂಗ್ ಪೋರ್ಟ್ ಏನಿದೆ ಇಂಡೋನೇಷ್ಯಲ್ಲಿ, ಆ ಸಬಾಂಗ್ ಪೋರ್ಟನ್ನು ನಾವು ಡೆವಲಪ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ಅಂಡಮಾನ್ ಮತ್ತು ಇಂಡೋನೇಷ್ಯಾ ಕನೆಕ್ಟಿವಿಟಿಯನ್ನು ನಾವು ಇನ್ಕ್ರೀಸ್ ಮಾಡ್ಬೋದು ಥ್ರೂ ಮಲಾಕಾ ಸ್ಟೇಟ್. ಸೊ ಮಲಾಕಾ ಸ್ಟೇಟನ್ನು ನಾವು ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಒಂದು ಟ್ರೇಡ್ ರಿಲೇಷನ್ಸ್ ಕೂಡ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತದೆ. ಅಂದರೆ ಒಟ್ಟಾರೆಯಾಗಿ ಈ ರೀತಿಯಾದ ಹಿಸ್ಟಾರಿಕಲ್ ಟೈಸ್ ಏನಿದೆ ಇದನ್ನು ಇಟ್ಕೊಂಡು ಈ ಮುಂದೆ ಬರುವಂತಹ ಫ್ಯೂಚರ್ ಟೈಸನ್ನು ನಾವು ಚೆನ್ನಾಗಿ ರಿಯಲೈಸ್ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟಾರೆ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಜೆನೋಸೈಡ್ ಆ್ಯಂಡ್ ದ ವರ್ಲ್ಡ್ಸ್ ಅವರ್ಟೆಡ್ ಗೇಸ್. ಜೆನೋಸೈಡ್ ಅಂದ ತಕ್ಷಣ ನಮಗೆ ನೆನಪಾಗೋದೇನು, ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಏನಿದೆ, ಈ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ನಮಗೆ ನೆನಪಾಗುತ್ತೆ. ಸೊ ಈ ಜೆನೋಸೈಡ್ ಆಗಿ January 27 ಅಂದರೆ ಇಂದಿಗೆ ಸುಮಾರು 80 years ಆಗುತ್ತೆ. ಬಿಕಾಸ್ Jan 27, 1945 ಈ ಫಸ್ಟ್ ಜೆನೋಸೈಡ್ ಆಗಿದ್ದು. ಸೊ 80 years ಆಫ್ ದಿಸ್ ಏನಾಯಿತು ಅಂತ ಅಂದರೆ ಆ್ಯಕ್ಚುಲಾಗಿ ನಾಝೀಸ್ ಏನಿದ್ದಾರೆ, ಜರ್ಮನಿಯಲ್ಲಿ ನಾಜಿ ಪವರ್ಗೆ ಬಂದಾಗ 1933 ಟೈಮಲ್ಲಿ, ವಿಚ್ ಇಸ್ ಹಿಟ್ಲರ್ ಪೀರಿಯಡ್ ಏನಿದೆ, ಯಾವಾಗ ಈ ನಾಜಿ ಪವರ್ಗೆ ಬರುತ್ತೆ ಜರ್ಮನಿಯಲ್ಲಿ, ಅವ್ರೇನು ಮಾಡ್ತಾರೆ, ಜ್ಯೂಸ್ ಇರ್ಬೋದು ಇಲ್ಲ ಅದರ್ ನಾನ್ ಆರ್ಯನ್ಸ್ ಯಾರಿರ್ತಾರೆ ಇವರನ್ನು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರು ಜರ್ಮನಿಯಿಂದ ತಪ್ಪಿಸ್ಕೊಂಡ್ರು ಕೂಡ ಜರ್ಮನಿಯ ಸುತ್ತಮುತ್ತ ದೇಶ ಅಂದರೆ ಈಗ ಪೋಲ್ಯಾಂಡ್ ಇರ್ಬೋದು, ಆಸ್ಟ್ರಿಯಾ ಇರ್ಬೋದು, ಈ ಬೇರೆ ಬೇರೆ ದೇಶಗಳಿಗೆ ಹೋದರೂ ಕೂಡ ಅಲ್ಲಿಗೆ ಕೂಡ ಹೋಗಿ ಹಿಟ್ಲರ್ನ ಸೋಲ್ಜರ್ಸ್ ಏನಿದ್ದಾರೆ, ಜ್ಯೂಸ್ ಮತ್ತು ಅದರ್ ನಾನ್ ಆರ್ಯನ್ಸ್ ಅಂತ ಏನು ನಾವು ಅವ್ರು ಐಡೆಂಟಿಫೈ ಮಾಡಿದ್ದಾರೆ ಅವರನ್ನು ಕೊಲ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಜೆನೋಸೈಡ್. ಜೆನೋಸೈಡ್ ಅಂದರೆ ಏನು, ಲಾರ್ಜ್ ಅಥವಾ ಮಾಸ್ ಕಿಲ್ಲಿಂಗ್ ಆಫ್ ಪೀಪಲನ್ನು ನಾವು ಜೆನೋಸೈಡ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದರ್ ಎಥ್ನಿಸಿಟಿ ಬೇಸಿಸ್ ಮೇಲೆ ನಾವು ಅಂದರೆ ಮಾಸ್ ಕಿಲ್ಲಿಂಗ್ಸ್ ಆಗಿರುತ್ತಲ್ಲೋ ಅದನ್ನು ಜೆನೋಸೈಡ್ ಅಂತ ನಾವು ಕರಿತೀವಿ. ಸೊ ಇದನ್ನು ಯಾವಾಗ ಈ 1945 ಈ ರೀತಿಯಾದ ಜೆನೋಸೈಡ್ ಆಯಿತು, 1948 ಅದಕ್ಕೆ ರಿಲೇಟೆಡ್ ಆದ ಒಂದು ಕನ್ವೆನ್ಷನ್ ನಡೀತು. ಸೊ ಜೆನೋಸೈಡ್ ಕನ್ವೆನ್ಷನ್ ಅಂತ. ಸೊ ಈ ಕನ್ವೆನ್ಷನ್ ಏನು ಹೇಳುತ್ತೆ ಅಂದರೆ ಈ ನೆಕ್ಸ್ಟ್ ಯಾವುದೇ ರೀತಿಯಾದ ಜೆನೋಸೈಡ್ ಆಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಜೆನೋಸೈಡ್ ಅನ್ನೋದು ಒಂದು ಕ್ರೈಮ್. ಆ್ಯಂಡ್ ಯಾವುದೇ ಒಂದು ಈ ರೀತಿಯಾದ ಕ್ರೈಮ್ ನಡೀತು ಅಂತಲೇ ಅದಕ್ಕೆ ತಕ್ಕಂತಹ ಪನಿಷ್ಮೆಂಟನ್ನು ಕೂಡ ನಾವು ಕೊಡ್ತೀವಿ ಅಂತ ಈ ಜೆನೋಸೈಡ್ ಕನ್ವೆನ್ಷನ್ ಹೇಳುತ್ತೆ. ಬೋತ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎರಡೂ ಕೂಡ ಈ ಜೆನೋಸೈಡ್ ಕ್ರೈಮ್ಸ್ ರಿಲೇಟೆಡ್ ಇಶ್ಯೂಸನ್ನು ಹ್ಯಾಂಡಲ್ ಮಾಡ್ತವೆ. ಆ್ಯಂಡ್ ಈ ಒಂದು ಕನ್ವೆನ್ಷನ್ ಆದಮೇಲೆ ಎಲ್ಲ ಒಂದು ಕಂಟ್ರೀಸ್ ಕೂಡ ಇನ್ಕ್ಲೂಡಿಂಗ್ UK, US ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ ವಿಲ್ ಸ್ಟಾಪ್ ಜೆನೋಸೈಡ್ ಫ್ರಮ್ ನೌ ಆನ್. ಆ್ಯಂಡ್ ಯಾವುದೇ ರೀತಿಯಾಗಿ ಕೂಡ ನಾವು ಜೆನೋಸೈಡ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ 1943 ಬರ್ಮುಡಾ ಕಾನ್ಫರೆನ್ಸ್ ಅಂತ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಸೊ ಈ ಕಾನ್ಫರೆನ್ಸಲ್ಲಿ ಈ ಜ್ಯೂಸ್ ಏನಿದ್ದಾರೆ ಅಲ್ವಾ, ಜ್ಯೂಸ್ ಬಂದು ಒಂದು ವರ್ಲ್ಡ್ ಜ್ಯೂ ಕಾಂಗ್ರೆಸ್ ಏನಿದೆ, ಈ ಕಾಂಗ್ರೆಸ್ ಬಂದು ಒಂದು ರಿಪೋರ್ಟನ್ನು ಪ್ರೆಸೆಂಟ್ ಮಾಡುತ್ತೆ ಈ ಬರ್ಮುಡಾ ಕಾನ್ಫರೆನ್ಸಲ್ಲಿ. ಅದರಲ್ಲಿ ಹಿಟ್ಲರ್ನ ಪ್ಲ್ಯಾನ್ ಹೇಗಿತ್ತು ಅಂದರೆ ಹೇಗೆ ಡಿಪೋರ್ಟೇಷನ್ ಮಾಡಿ ಅವ್ರನ್ನ ಹೇಗೆ ಎಕ್ಸ್ಟರ್ಮಿನೇಟ್ ಮಾಡಬೇಕು ಜ್ಯೂಸನ್ನು ಅನ್ನೋದರ ಕುರಿತಾಗಿ ಪ್ಲ್ಯಾನ್ ಏನಿತ್ತು ಹಿಟ್ಲರ್ದು, ಆ ಪ್ಲ್ಯಾನನ್ನು ಈ ಬರ್ಮುಡಾ ಕಾನ್ಫರೆನ್ಸಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಎಲ್ಲ ದೇಶಗಳು ಕೂಡ ಡಿಸೈಡ್ ಮಾಡ್ತವೆ, ಅದು ಮತ್ತು ಜೆನೋಸೈಡ್ ಕನ್ವೆನ್ಷನ್ ಇದೆಲ್ಲ ಆದಮೇಲೆ ಏನು ಡಿಸೈಡ್ ಮಾಡ್ತವೆ, ನೆವರ್ ಅಗೇನ್ ವಿಲ್ ಅಲವ್ ಜೆನೋಸೈಡ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದಾದಮೇಲೂ ಕೂಡ 1945 ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ನೆಕ್ಸ್ಟ್ ನಾವು ಮತ್ತೆ
ಯಾವುದೇ ರೀತಿಯಾದ ಜೆನೋಸೈಡನ್ನು ನಾವು ತಡ್ಕೊಳೋದಿಲ್ಲ ಅಥವಾ ಸಹಿಸೋದಿಲ್ಲ ಅಂತ. ಬಟ್ 1975 1979 ಈ ಒಂದು ಟೈಮ್ ಪೀರಿಯಡಲ್ಲಿ ಕಾಂಬೋಡಿಯಾಗೆ ಬಂದರೆ ನಾವು ಕಾಂಬೋಡಿಯಲ್ಲಿ ಇಲ್ಲಿ ಸುಮಾರು 2 ಮಿಲಿಯನ್ ಪೀಪಲನ್ನು ಸಾಯಿಸ್ತಾರೆ ಬೇಸ್ಡ್ ಆನ್ ಕಮ್ಯುನಿಸ್ಟ್ ಐಡಿಯಾಲಜಿ. ಕಮ್ಯುನಿಸ್ಟ್ ರೆಜಿಮ್ ಬಂದು ಪವರ್ಗೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಸುಮಾರು 2 ಮಿಲಿಯನ್ ಪೀಪಲನ್ನು ಇಲ್ಲಿ ಸಾಯಿಸ್ತಾರೆ. ಸೊ ಇಟ್ ಈಸ್ ಅಗೇನ್ ಅ ಜನಸೈಡ್. ಇಲ್ಲಿ ಮತ್ತೆ ನೆವರ್ ಅಗೇನ್ ಅಂತ ಹೇಳಿ ಮತ್ತೆ ಇಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಗೆ ಬಂದು 1994 ನೋಡಿದ್ರೆ ರ್ವಾಂಡಾ ಅಲ್ಲಿ ಕೂಡ ಹಿಂಗೆ ಆಗುತ್ತೆ. ಸುಮಾರು 8 ಲಕ್ಷದಿಂದ 10 ಲಕ್ಷ ಜನರನ್ನು ಸಾಯಿಸ್ತಾರೆ. ಅದು ಎಸ್ಪೆಷಲಿ ಇಲ್ಲಿ ಬಂದು ಟುತ್ಸಿ ಟ್ರೈಬ್ ಮತ್ತು ಹುಟು ಟ್ರೈಬ್ ಅವ್ರು ಏನಿರ್ತಾರೆ, ಆ ಮೈನಾರಿಟಿ ರಿಲಿಜಿಯನ್ ಏನಿದ್ದಾರೆ ಅವರನ್ನು ಸಾಯಿಸಿರೋದು. ಸೊ ಅಗೇನ್ ದಿಸ್ ಇಸ್ ಅ ಜನಸೈಡ್. ಇನ್ನು 1995ಗೆ ಬಂದರೆ ಬಾಸ್ನಿಯನ್ ಮುಸ್ಲಿಂ ಮೆನ್ ಬಾಸ್ನಿಯಲ್ಲೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಮತ್ತು ಈ ಬಾಸ್ನಿಯಾ ಇಶ್ಯೂ ಆಗಿ ಈ ವರ್ಷ ಬಂದು 30 ಇಯರ್ಸ್ ಫುಲ್ ಆಗುತ್ತೆ. 1995 ಅಂತ ಅಂದಾಗ ಬಾಸ್ನಿಯನ್ ಜನಸೈಡ್ ಆಗಿ 30 ಇಯರ್ಸ್ ಆಗುತ್ತೆ. ಇದು ಒಂದು ಡೇಟ್ ಇರೋದ್ರಿಂದ ಈ ಒಂದು ಇಶ್ಯೂ ನಮಗೆ ತಿಳಿದಿರಬೇಕು. ಇನ್ನು ಮತ್ತೆ ರೀಸೆಂಟಾಗಿ ನೋಡೋದಾದ್ರೆ ಲೆಸ್ ದ್ಯಾನ್ ಅ ಡಿಕೇಡ್ ನೋಡೋದಾದರೆ ನಾವು ಆಫ್ಟರ್ 1995 ಅರೌಂಡ್ 2002 2003 ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸುದಾನ್ ಡಾರ್ಫರ್ ರೀಜನ್ ಏನಿದೆ, ಈಗಲೂ ಕೂಡ ಈ ರೀಜನಲ್ಲಿ ನಾವು ವೈಲೆನ್ಸ್ ಆಗ್ತಾ ಇರೋದನ್ನ ನೋಡ್ತೀವಿ. ಡಾರ್ಫರ್ ರೀಜನಲ್ಲಿ ಸೇಮ್ ಇದೇ ರೀತಿಯಾದ ಒಂದು ಜನಸೈಡ್ ಆಗುತ್ತೆ. ಈಗ ವೆರಿ ರೀಸೆಂಟ್ ಇಶ್ಯೂ ಅಂತ ತಗೊಂಡ್ರೆ ನಾವು ಉಕ್ರೇನ್ ಆ್ಯಂಡ್ ಗಾಜಾ ವಾರ್ಸ್ ಏನು ನಡೀತು, ಇಲ್ಲೂ ಕೂಡ ಇಟ್ ವಾಸ್ ಜನಸೈಡ್. ಸೊ ಇಲ್ಲಿ 1945 ನಾವು ಜನಸೈಡನ್ನು ಅಪೋಸ್ ಮಾಡ್ತೀವಿ ಅಂತ ಹೇಳಿ, ಜನಸೈಡನ್ನು ನಾವು ಸಹಿಸಲ್ಲ ಅಂತ ಹೇಳಿ, ಇವನ್ ಟುಡೇ ಇನ್ 21st ಸೆಂಚುರಿ ನಾವು ಈಗಲೂ ಕೂಡ ಈ ಜನಸೈಡನ್ನು ಸಪೋರ್ಟ್ ಅನ್ನೋದಕ್ಕಿಂತ ಜನಸೈಡ್ ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದ ಒಂದು ಸ್ಟೆಪ್ಸನ್ನು ನಾವು ತಗೋತಾ ಇಲ್ಲ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ರೇಸ್ ಮಾಡ್ತಾ ಇರೋ ಕನ್ಸರ್ನ್ ಆಗಿದೆ. ಈಗ ನಾವು ಇಸ್ರೇಲ್ ಗಾಜಾ ಇಶ್ಯೂನ ತಗೊಂಡ್ರೆ ಇಸ್ರೇಲ್ ಮತ್ತು ಗಾಜಾ ಏನು ಹೇಳ್ತದೆ, ಇದು ನಮ್ಮ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತದೆ. ಸೆಲ್ಫ್ ಡಿಫೆನ್ಸಿಂದ ನಾವು ಇಸ್ರೇಲ್ ಏನು ಹೇಳ್ತಾನೆ, ನಾವು ಸೆಲ್ಫ್ ಡಿಫೆನ್ಸ್ ಹಮಾಸ್ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿರೋ ಕಾರಣ ನಮ್ಮನ್ನು ನಾವು ಡಿಫೆಂಡ್ ಮಾಡೋದಕ್ಕೋಸ್ಕರ ಈ ರೀತಿಯಾದ ಸ್ಟೆಪ್ ತೊಗೊಂಡ್ವಿ ಅಂತ ಹೇಳ್ತಾರೆ. ಬಟ್ ಸೆಲ್ಫ್ ಡಿಫೆನ್ಸ್ಗೂ ಮತ್ತು ಜನಸೈಡ್ಗೂ ದರ್ ಇಸ್ ಅ ಲೈನ್. ಆ ಲೈನನ್ನು ನಾವು ಯಾವಾಗ ಕ್ರಾಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಇಲ್ಲಿ ರಿಯಲೈಸ್ ಮಾಡ್ಕೊಂಡಿಲ್ಲ. ಸೊ ದ್ಯಾಟ್ ಶುಡ್ ಹ್ಯಾಪನ್. ರಿಯಲೈಸ್ ಮಾಡ್ಕೊಬೇಕು. ಸಿ ಸೆಲ್ಫ್ ಡಿಫೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಜನಸೈಡ್. ಸೊ ಅದನ್ನು ನಾವು ತಡಿಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಒಟ್ಟಾರೆ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಆರ್ಮೀಸ್ ಮಿಸೈಲ್ ಫೈರ್ ಪವರ್ ಥಂಡರ್ಸ್ ಡೌನ್ ಕರ್ತವ್ಯ ಪಥ್ ಇನ್ ಶೋ ಆಫ್ ಸ್ಟ್ರೈಕ್ ಆಪ್ಷನ್ಸ್. ನಾನು ಈಗ ಫಸ್ಟ್ ಕೂಡ ಹೇಳಿದೆ ಯಾವ ಒಂದು ಆರ್ಮಿ ಮಿಸೈಲ್ಸ್ಗಳನ್ನು ನಾವು ನಿನ್ನೆಯ ರಿಪಬ್ಲಿಕ್ ಡೇ ಟ್ಯಾಬ್ಲ್ಯೂ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ ಅಂತ. ಸೊ ಫಸ್ಟ್ ಬಂದು ಬ್ರಾಹ್ಮೋಸ್ ಮಿಸೈಲನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಈ ಬ್ರಾಹ್ಮೋಸ್ ಮಿಸೈಲ್ ಬಗ್ಗೆ ನಾವು ಬೇಸಿಕಲಿ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಡಿಫೆನ್ಸ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಓದಿರ್ತೀವಿ. ಆ್ಯಂಡ್ ಯು ಹ್ಯಾವ್ ಟು ರೀಡ್ ಫಾರ್ ದಿಸ್ ಪ್ರಿಲಿಮ್ಸ್. ದಿಸ್ ಬಿಕಮ್ಸ್ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಪ್ರಳಯ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಏನಿದೆ, ಈ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬ್ರಾಹ್ಮೋಸ್ಗಿಂತ ಹೆಚ್ಚಾಗಿ ಈ ಒಂದು ಮಿಸೈಲ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಹಸ್ ಬಿನ್ ರೀಸೆಂಟ್ಲಿ ಟೆಸ್ಟೆಡ್. ಅದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡಿ ಆರ್ ಡಿ ಒ ಒಂದು ಇಂಡಿಜಿನಸ್ ಅಡ್ವಾನ್ಸ್ಡ್ ಟೌಡ್ ಆರ್ಟಿಲರಿ ಗನ್ ಸಿಸ್ಟಮನ್ನು ಡಿಸ್ಪ್ಲೇ ಮಾಡಿತ್ತು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸರ್ವೈಲೆನ್ಸ್ ಸಿಸ್ಟಮ್, ಆರ್ಮಿ ಬ್ಯಾಟಲ್ ಫೀಲ್ಡ್ನ ನ್ಯೂ ಸರ್ವೈಲೆನ್ಸ್ ಸಿಸ್ಟಮ್ ಕಾಲ್ಡ್ ಅಸ್ ಸಂಜಯ್ ಇಸ್ ಅ ಸರ್ವೈಲೆನ್ಸ್ ಸಿಸ್ಟಮ್. ಸೊ ಆ ಸರ್ವೈಲೆನ್ಸ್ ಸಿಸ್ಟಮ್ ಬಗ್ಗೆ ನಮ್ಗೆ ತಿಳ್ಕೊಬೇಕಾಗುತ್ತೆ. ಈ ಸರ್ವೈಲೆನ್ಸ್ ಸಿಸ್ಟಮ್ ಇಟ್ ವಾಸ್ ಡೆವಲಪ್ಡ್ ಬೈ ಆರ್ಮಿ ಆ್ಯಂಡ್ BEL ಎರಡು ಜಾಯಿಂಟಾಗಿ ಡೆವಲಪ್ ಮಾಡಿರುವಂತಹದ್ದು. ಮತ್ತು ಈ ಒಂದು ಸಂಜಯ್ ಸಿಸ್ಟಮನ್ನು ಫ್ರಮ್ ಮಾರ್ಚ್ ಟು ಅಕ್ಟೋಬರ್ 4 ಡಿಫ್ರೆಂಟ್ ಫೇಸಸಲ್ಲಿ ನಾವು ಇಂಡಕ್ಟ್ ಮಾಡ್ಕೋತೀವಿ ನಮ್ಮ ಆರ್ಮಿಗೆ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಇದಾದಮೇಲೆ ಮತ್ತೆ ಏನೇನು ಡಿಸ್ಪ್ಲೇ ಮಾಡಿದರು ಅಂತಂದರೆ ಪಿನಾಕಾ ಮಿಸೈಲ್ ಏನಿದೆ, ಈ ಪಿನಾಕಾ ಮಿಸೈಲನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ಈ 5 ಏನು ಪಾಯಿಂಟ್ಸ್ ಇದೆ, ಈ 5 ಪಾಯಿಂಟ್ಸನ್ನು ನಾವು ಇನ್ ಡೆಪ್ತ್ ನಾಲೆಜ್ ಹೊಂದಿರಬೇಕು. ಸೊ ದಟ್ ನಮ್ಮ ಪ್ರಿಲಿಮ್ಸಲ್ಲಿ ಯಾವುದೇ ರೀತಿಯಾದ ಕ್ವೆಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಮತ್ತು ಇನ್ನೂ ಒಂದು ಆರ್ಟಿಕಲ್ ಸೇಮ್ ಪೇಜಲ್ಲಿ ಇದೆ. ಸದರನ್ ಫ್ಲೇವರ್ ಫಿಲ್ಸ್ ಅಟ್ ಹೋಮ್ ರಿಸೆಪ್ಷನ್ ಆಫ್ ಪ್ರೆಸಿಡೆಂಟ್ ಮುರ್ಮು. ಇಲ್ಲಿ ಏನಾಗುತ್ತೆ ಅಂತ ರಿಪಬ್ಲಿಕ್ ಡೇ ಆದಮೇಲೆ ಅಟ್ ಹೋಮ್ ರಿಸೆಪ್ಷನ್ ಅಂತ ಒಂದು ಜಸ್ಟ್ ಡಿನ್ನರ್ ಲಂಚ್ ಥರ ಒಂದು ಡಿನ್ನರನ್ನು ಆರ್ಗನೈಸ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು ಬಂದಿರುವಂಥ ಚೀಫ್ ಗೆಸ್ಟ್ಗೆ. ಸೊ ಅಲ್ಲಿ ಏನಾಗಿತ್ತು ಅಂತಂದರೆ ಸದರನ್ 5 ಸ್ಟೇಟ್ಸ್ ಏನಿದೆ, ಈ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ
ತಮಿಳ್ನಾಡು, ಇಲ್ಲಿನ ಒಂದು ರೀಜನಲ್ ಸೊಗಡನ್ನು ಅಲ್ಲಿ ಏನೊಂದು ಡಿಸ್ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕಲಂಕಾರಿ ವೀವ್ಸನ್ನು ಅಲ್ಲಿ ಯೂಸ್ ಮಾಡಿರೋದಿರ್ಬೋದು, ಇಲ್ಲ ಗಂಜೀಫಾ ಆರ್ಟನ್ನು ಯೂಸ್ ಮಾಡಿರೋದಿರ್ಬೋದು, ಎಟ್ಟಿಕೊಪ್ಪಗ ಡಾಲ್ಸನ್ನು ಯೂಸ್ ಮಾಡೋದಿರ್ಬೋದು, ಯಕ್ಷಗಾನ ಕಥಕಲಿ ಡಿಸ್ಪ್ಲೇ ಮಾಡೋದಿರ್ಬೋದು. ಈ ರೀತಿಯಾಗಿ ಸದರನ್ ಫ್ಲೇವರ್ಸ್ನ ಅಲ್ಲಿ ತೋರಿಸಿದ್ದಾರೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಲ್ಲಿ ಕಲಂಕಾರಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಫಸ್ಟು ಕಲಂಕಾರಿ ಬಗ್ಗೆ ಗೊತ್ತಿರಬೇಕು, ಮತ್ತು ಮೈಸೂರಿನ ಗಂಜೀಫಾ ಆರ್ಟ್ ಏನಿದೆ ಇದ್ರ ಬಗ್ಗೆ ಗೊತ್ತಿರಬೇಕು, ಬೇಸಿಕ್ ಇನ್ಫಾರ್ಮೇಷನ್. ಮತ್ತು ಏಟಿಕೊಪ್ಪ ಟಾಯ್ಸ್ ಏನಿದೆ ಈ ಟಾಯ್ಸ್ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಇರಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಅಸ್ಸಾಂ ಟೀ ವರ್ಕರ್ಸ್ ಪ್ರೋನ್ ಟು ಪೋಸ್ಟ್ TB ಫಂಗಲ್ ಡಿಸೀಸ್ ಅ ಸ್ಟಡಿ. ಎಪಿಡೆಮಿಕ್ ಡ್ರಾಪ್ಸಿ ಅನ್ನುವಂತಹ ಒಂದು ಥ್ರೆಟ್ ಇದೆ. ಇದು ಯೂಶುವಲ್ ಆಗಿ ಏನಕ್ಕೆ ಬರುತ್ತೆ ಅಂತಂದರೆ, by consuming edible oils contaminated with oil from ಒಂದು ಪಾಪಿ ಸೀಡ್ ಬರುತ್ತೆ, ಆ ಮೆಕ್ಸಿಕನ್ ಒರಿಜಿನ್ ಪಾಪಿ ಸೀಡ್ ಬರುತ್ತೆ, ಅದನ್ನು ಅದರಿಂದ ಬಂದಂತಹ ಎಣ್ಣೆಯನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಈ ಎಪಿಡೆಮಿಕ್ ಡ್ರಾಪ್ಸಿ ಯೂಶುವಲ್ ಆಗಿ ಬರುತ್ತೆ. ಹಾಗಾದರೆ ಈ ಒಂದು ಇದು ಯೂಶುವಲ್ ಬರೋದು. ಬಟ್ ಈಗ ಅಸ್ಸಾಂನ ಟೀ ಪ್ಲಾಂಟೇಶನ್ ವರ್ಕರ್ಸಲ್ಲಿ ಈ ರೀತಿಯಾದ ಎಪಿಡೆಮಿಕ್ ಡ್ರಾಪ್ಸಿ ಬರ್ತಾ ಇದೆ. ಯಾಕೆ ಅಂತ ಒಂದು ರಿಸರ್ಚ್ ಅಥವಾ ಅಧ್ಯಯನ ಮಾಡಿದಾಗ ಏನು ತಿಳಿದಿದೆ ಅಂತಂದರೆ, ಈ TB ಸರ್ವೈವರ್ಸ್ ಏನಿರ್ತಾರಲ್ವಾ, TB ಯಾರಿಗೋ ಬಂದು ಹೋಗಿರುತ್ತೆ, ಅಂಥವರಲ್ಲಿ ಈ ರೀತಿಯಾದ ಡ್ರಾಪ್ಸಿ ಡಿಸೀಸ್ ಏನಿದೆ ಇದು ಹೆಚ್ಚಾಗ್ತಾ ಇದೆ ಅಂತ ಒಂದು ಸ್ಟಡಿ ಹೇಳಿದೆ. ಅಪ್ರಾಕ್ಸಿಮೇಟಾಗಿ 1 ಲಕ್ಷ ಜನರಲ್ಲಿ ಸುಮಾರು 217 ಜನರಿಗೆ ಈ ಒಂದು TB ಏನಿದೆ ಅಲ್ವಾ, ಈ TB ಇದೆ. ಎಲ್ಲಿ ಇದು? ಅಸ್ಸಾಂನ ಬರಾಕ್ ವ್ಯಾಲಿ ರೀಜನ್ ಟೀ ಪ್ಲಾಂಟೇಶನ್ ಎಲ್ಲಿದೆ ಅಲ್ಲಿ ಈ TB ಪ್ರಿವೆಲೆನ್ಸ್ ಏನಿದೆ ಇದು ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ನ್ಯಾಷನಲ್ TB ಪ್ರಿವೆಲೆನ್ಸ್ ಸರ್ವೆ ಏನಿದೆ 2019 to 2021 ಮಾಡಿರುವಂತಹ ಈ ಸರ್ವೆ ಹೇಳಿದೆ. ಅಂದರೆ ಅಸ್ಸಾಂನ ಟೀ ಪ್ಲಾಂಟೇಶನಲ್ಲಿ ನಾವು ನೋಡಿದಾಗ 1 ಲಕ್ಷ ಜನನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಸುಮಾರು 217 ಜನಕ್ಕೆ TB ಇದೆ ಅನ್ನೋದು ಒಂದು ಡೇಟಾ. ಸೊ ಇದನ್ನ ನಾವು ನಮ್ಮ ಆನ್ಸರ್ ರೈಟಿಂಗ್ಸಲ್ಲಿ ಯೂಸ್ ಮಾಡ್ಬೋದಾಗುತ್ತೆ. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಹೈ ಪ್ರಿವೆಲೆನ್ಸ್ ಇದೆ ಅಲ್ಲಿ ಅಸ್ಸಾಮಲ್ಲಿ ಅಂತಂದರೆ, ಒಂದು ಪಾವರ್ಟಿ, ಮತ್ತು ನ್ಯೂಟ್ರಿಷನ್ ಸರಿಗೆ ಸಿಗ್ತಾ ಇಲ್ಲ, ಪುವರ್ ನ್ಯೂಟ್ರಿಷನ್ ಇರ್ಬೋದು, ಕಿಚನ್ ಸ್ಮೋಕಿಂದ ಇರ್ಬೋದು, ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಒಂದು ಕಂಜೆಸ್ಟೆಡ್ ಎನ್ವಿರಾನ್ಮೆಂಟ್ಸಲ್ಲಿ ಅವರು ಬದುಕ್ತಾ ಇರ್ತಾರೆ. ಅಂದರೆ ಸರಿಯಾಗಿ ಸಫಿಷಿಯೆಂಟ್ ಏರ್ ಸಿಗೋದಿಲ್ಲ ಅವರ ಒಂದು ಬ್ರೀದಿಂಗ್ಗೆ. ಈಗ ಒಬ್ಬರಿಗೆ ಬಂತು ಅಂತಂದರೆ ಕಂಜೆಸ್ಟೆಡ್ ಏರಿಯಾ ಇರುವಂತಹ ಕಾರಣ ಎಲ್ಲರಿಗೂ ಅದು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ಗಳು ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ TB ಪ್ರಿವೆಲೆನ್ಸ್ ಹೈ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕ್ರೋನಿಕ್ ಪಲ್ಮನರಿ ಆಸ್ಪಿರಜಾಲಿಸಿಸ್ ಅನ್ನುವಂಥ ಇನ್ಫೆಕ್ಷನ್ ಕೂಡ ಈ TB ಬಂದು ಹೋಗಿರುತ್ತಲ್ವ, ಯಾರಿಗೆ TB ಬಂದು ಕ್ಯೂರ್ ಆಗಿರುತ್ತೆ ಅವರಲ್ಲಿ ಈ ಒಂದು CPA ಕೂಡ ಹೆಚ್ಚಾಗ್ತಾ ಇದೆ. ಏನು ಈ CPA ಅಂತಂದರೆ, ಇಟ್ ಈಸ್ ಅ ಕ್ರೋನಿಕ್ ಲಂಗ್ ಡಿಸೀಸ್ ದಟ್ ಅಕರ್ಸ್ ಕಾಮನ್ಲಿ ಇನ್ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಕ್ಯಾವಿಟೀಸ್. TB ಬಂದು ಹೋದಾಗ ಕೆಲವು ಕ್ಯಾವಿಟೀಸ್ಗಳು ಕ್ರಿಯೇಟ್ ಆಗಿರುತ್ತೆ ನಮ್ಮ ಲಂಗ್ಸಲ್ಲಿ. ಸೊ ಏನಾಗುತ್ತೆ ಅಂತಂದರೆ ಈ CPA ಏನಿದೆ ಅಲ್ವಾ, ಈ CPA ಬಂದು ಈ ಲಂಗ್ ಕ್ಯಾವಿಟೀಸ್, TB ಬಂದು ಹೋದಾಗ ಲಂಗ್ ಕ್ಯಾವಿಟೀಸ್ ಏನಿರುತ್ತೆ ಈ ಲಂಗ್ ಕ್ಯಾವಿಟೀಸಲ್ಲಿ ಡೆವಲಪ್ ಆಗುವಂತಹ ಒಂದು ಡಿಸೀಸ್ ಅಂತ ನಾವು ತಿಳ್ಕೊಬೇಕು. ಆ್ಯಂಡ್ ಈ CPA ಪ್ರಿವಿಲೆನ್ಸ್ ನಾವು ನೋಡೋಕೆ ಹೋದರೆ ಇಟ್ ಇಸ್ 60 ಕೇಸಸ್ ಪರ್ ಲ್ಯಾಕ್ ಇರುತ್ತೆ. ಪರ್ ಲ್ಯಾಕ್ ಪಾಪ್ಯುಲೇಷನ್ಗೆ ನಾವು ಕನ್ಸಿಡರ್ ಮಾಡಿದಾಗ 60 ಕೇಸಸ್ ಈ CPA ಸಿಗ್ತಾ ಇದೆ, ವಿಚ್ ಇಸ್ ಮಚ್ ಹೈಯರ್ ದ್ಯಾನ್ ಗ್ಲೋಬಲ್ ಆವ್ರೇಜ್. ಗ್ಲೋಬಲ್ ಆವ್ರೇಜ್ ಕೇವಲ 42 ಇದೆ ವಿತ್ ರೆಸ್ಪೆಕ್ಟ್ ಟು CPA, ಬಟ್ ಅಸ್ಸಾಮಲ್ಲಿ ಇಟ್ ಇಸ್ 60, ವಿಚ್ ಇಸ್ ವೆರಿ ಹ್ಯೂಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಮಾರ್ಟಿಲಿಟಿ ಇರ್ಬೋದು, ಮಾರ್ಬಿಡಿಟಿ ಇರ್ಬೋದು, ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಟಡಿಯಿಂದ ನಮಗೆ ಬೇಸಿಕಲಿ ಏನು ತಿಳಿದಿದೆ ಅಂದರೆ TB ಪ್ರಿವೆಲೆನ್ಸ್ ಬಗ್ಗೆ ತಿಳಿತು, CPA ಬಗ್ಗೆ ತಿಳಿತು. ಅಂದರೆ CPA ಅಸ್ಸಾಮಲ್ಲಿ ಬಹಳ ಹೆಚ್ಚಿದೆ. ಸೊ ದ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಹ್ಯಾಸ್ ಟು ಟೇಕ್ ನೆಸೆಸರಿ ಸ್ಟೆಪ್ಸ್ ಸೊ ದಟ್ ಈ ಪ್ರಿವೆಲೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋದು ಇಲ್ಲಿ ನಮಗೆ ತಿಳಿತಾ ಇದೆ. ಸೊ ಬೇಸಿಕಲಿ ಈ ಆರ್ಟಿಕಲ್ ಏನಕ್ಕೆ ತೊಗೊಂಡಿದ್ದೀನಿ, ಒಂದು ನಮಗೆ TB ರಿಲೇಟೆಡ್ ಡೇಟಾ ಸಿಗ್ತಾ ಇದೆ, ಆ್ಯಂಡ್ ಆಲ್ಸೋ ಈ ಡೇಟಾ ಏನಿದೆ ಈ ಡೇಟಾಗಳು ನಮ್ಮ ಆನ್ಸರ್ ರೈಟಿಂಗಲ್ಲಿ ಇರ್ಬೋದು, ಇಲ್ಲ essay ಅಲ್ಲಿ ಇರ್ಬೋದು, ಎಥಿಕ್ಸ್ ಆನ್ಸರಲ್ಲಿ ಇರ್ಬೋದು, ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇವತ್ತು ಈ ಆರ್ಟಿಕಲ್ನ ನೋಡಿದ್ದೀವಿ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.